ಎಲ್ಲ ಕಡಿಮೆ ತಗೊಳ್ಳಿ, ತುಂಬಾ ಒಳ್ಳೆಯದು. ಈ ಸಮಯದಲ್ಲಿ ಕಾನ್ಸ್ಟಿಟ್ಯೂಷನ್ ಸಮಸ್ಯೆ ಇರ್ಬೋದು, ಎದೆ ಉರಿ, ಗ್ಯಾಸ್ಟ್ರಿಕ್ ತುಂಬಾ ಸ್ಟಾರ್ಟ್ ಆಗುತ್ತೆ. ಅವಾಗ ನೀವು ಆದಷ್ಟು ಎಳನೀರು ಮತ್ತು ಮಜ್ಜಿಗೆ, ಮೊಸರು, ಸ್ಪೈಸಿ ಫುಡ್ಡನ್ನ ಕಡಿಮೆ ಮಾಡಬೇಕು. ಮತ್ತು ಜಂಕ್ ಫುಡ್ಡು ಆದಷ್ಟು ಮ್ಯಾಗಿ ಅಂತೂ ಯಾವುದೇ ಕಾರಣಕ್ಕೂ ತಿನ್ನಬೇಡಿ. ಅದರಲ್ಲಿ ಅಜಿನೋಮೋಟೊ ಇರೋದ್ರಿಂದ ಅದು ನಿಮ್ಮ ಮಗುವಿನ ಬೆಳವಣಿಗೆಗೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ. ಮತ್ತು ಪಿಜ್ಜಾ ಇರ್ಬೋದು, KFC ಚಿಕನ್ ಅಂತೂ ತಿನ್ನಲೇಬೇಡಿ ದಯವಿಟ್ಟು ಪ್ರೆಗ್ನೆಂಟ್ ವುಮೆನ್ಸು. ಯಾಕಂತ ಹೇಳಿದ್ರೆ KFCಲಿ ಮೆನ್ಷನ್ ಮಾಡಿರ್ತಾರೆ 1 ವರ್ಷದ ಒಳಗಿನ ಮಕ್ಕಳು ಹಾಗೆ ಪ್ರೆಗ್ನೆಂಟ್ ಲೇಡೀಸ್ ಅದನ್ನು ಯಾವುದೇ ಕಾರಣಕ್ಕೂ ತಿನ್ನಬಾರ್ದು ಅಂತ ಹೇಳಿ ಅದರಲ್ಲೇ ಮೆನ್ಷನ್ ಮಾಡಿದ್ದಾರೆ. ನೀವು ಆ ಚಿಕ್ಕ ವಿಷಯಗಳನ್ನ ಓದೋಕ್ಕೆ ಹೋಗಲ್ಲ, ನಾನಾದರೂ ಅಷ್ಟೇ, ನೀವಾದರೂ ಅಷ್ಟೇ. ಆದರೆ ಕೆಲವು ಸಲ ಕೆಲವೊಂದು ವಿಷಯನ ತಿಳ್ಕೊಂಡಿರಲೇಬೇಕಾಗತ್ತೆ. ಚಿಕ್ಕ ವಿಷಯಗಳೇ ಲೈಫಲ್ಲಿ ದೊಡ್ಡದಾಗಿ ಪರಿಣಾಮ ಬೀರುತ್ತೆ. ಹಾಗಾಗಿ ಚಿಕ್ಕ ವಿಷಯಗಳನ್ನ ತಲೆಯಲ್ಲಿ ಇಟ್ಕೊಂಡು ಸ್ವಲ್ಪ ಇವತ್ತಿನ ಕಾಲದಲ್ಲಿ ಸ್ಪೆಷಲಿ ಇವತ್ತು ನಾವು ತುಂಬಾ ಯೋಚನೆ ಮಾಡಬೇಕು. ಹಾಗಾಗಿ ಸ್ವಲ್ಪ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಅದರ ಕನ್ಸೀವ್ ಆದಮೇಲಂತೂ ತುಂಬಾ ನೀವು ಕೇರ್ಫುಲ್ ಆಗಿರಬೇಕಾಗುತ್ತೆ. ಯಾಕಂದರೆ ಇವಾಗ ಹಿಂದಿನ ಕಾಲದಲ್ಲೆಲ್ಲ 10-12 ಮಕ್ಕಳನ್ನ ಹೆರ್ತಿದ್ರು. ನಾವು 1-2ಕ್ಕೇ ಸುಸ್ತಾಗಿ ತುಂಬ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ವಿ. ಅದಕ್ಕೆ ಕಾರಣವೂ ಇದೆ, ಪೊಲ್ಯೂಷನ್ನು, ನಾವು ತಿನ್ನೋ ಆಹಾರ ಪ್ರತಿಯೊಂದೂ ಕೂಡ ಅದಕ್ಕೆ ಮ್ಯಾಟರ್ ಆಗುತ್ತೆ. ಆದಷ್ಟು ನೀವು ನಿಮ್ಮ ತರಕಾರಿ ಇದನ್ನ ಜಾಸ್ತಿ ತಗೊಳ್ಳಿ. ಪ್ರತಿನಿತ್ಯ ಸ್ವಲ್ಪ ನೀವು ಆರೋಗ್ಯಕರವಾದ ಊಟನ ತಗೊಳ್ಳಿ. ಮತ್ತು ಒಂದೇ ಸಲ ಜಾಸ್ತಿ ಊಟ ಮಾಡಬೇಡಿ. ಅಕಸ್ಮಾತ್ ನೀವೇನಾದರೂ ಒಂದೇ ಸಲ ಜಾಸ್ತಿ ಊಟ ಮಾಡಿದ್ದೀರಾ ಅಂದರೆ, ಒಂದೇ ಸಲ ಅಂದರೆ ಒಂದು ಟೈಮಲ್ಲಿ, ಇವಾಗ ಬೆಳಗ್ಗೆ ಇಲ್ಲ ಮಧ್ಯಾಹ್ನ ಈ ರೀತಿಯಾಗಿ ಒಂದು ಟೈಮಲ್ಲಿ ಊಟನ ಜಾಸ್ತಿ ಮಾಡಿದ್ದೀರಾ ಅಂತ ಹೇಳಿದ್ರೆ, ಯಾವ ಟೈಮಲ್ಲಿ ನೀವು ಊಟ ಜಾಸ್ತಿ ಮಾಡಿರ್ತೀರ ಅದ್ರ ನೆಕ್ಸ್ಟ್ ಟೈಮ್ ನೀವು ಏನು ಊಟ ತಿಂತೀರಾ ಅವಾಗ ಆ ಊಟನ ಸ್ಕಿಪ್ ಮಾಡಿ ಒಂದು ಲೋಟ ಮಜ್ಜಿಗೆ ಇಲ್ಲ ಹಾಲು ನಿಮ್ಗೆ ಏನಾಗುತ್ತೆ ಅದನ್ನು ತಗೊಳ್ಳಿ. ಆದಷ್ಟು ನಿಮ್ಮ ಡೈಜೆಷನ್ ಸಿಸ್ಟಮ್ನ ದಯವಿಟ್ಟು ಕಾಪಾಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ನನಗೂ ಈ ಫಸ್ಟ್ ಸೆಮಿಸ್ಟರಲ್ಲಿ ನನಗೆ ತುಂಬ ಹೆಲ್ತ್ ಇಶ್ಯೂಸ್ ಆಗೋಯಿತು. ಹಾಗಾಗಿ ನಾನು ಇದ್ರ ಬಗ್ಗೆ ಮಾತಾಡೋಣ ಅಂತಲೇ ಅಂದ್ಕೊಂಡೆ. ಯಾಕಂದರೆ ಒಂದು ಡೈಜೆಷನ್ ಸಿಸ್ಟಮ್ ಸರಿ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಆಗಿರೋ ಮನುಷ್ಯನಿಗೇನೆ ಅದು ತುಂಬ ಇರಿಟೇಷನ್ ಆಗುತ್ತೆ, ತುಂಬ ಕಾಯಿಲೆಗಳು ಶುರುವಾಗುತ್ತೆ. ಹೊಟ್ಟೆನೇ ಎಲ್ಲದಕ್ಕೂ ಮೂಲ. ನಮ್ಮ ಹೊಟ್ಟೆ ನೀಟಾಗಿದ್ದರೆ ಖಂಡಿತವಾಗ್ಲೂ ನಮ್ಮ ಆರೋಗ್ಯ ಸುಧಾರಿಸುತ್ತೆ. ಆದರೆ ಹೊಟ್ಟೆ ನಮಗೆ ನೀಟಾಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮಗೆ ಆರೋಗ್ಯ ಸುಧಾರಿಸಲ್ಲ, ಬೇರೆ ಕಾಯಿಲೆಗಳೆಲ್ಲ ಶುರುವಾಗುತ್ತೆ. ಹಾಗಾಗಿ ನೀವು ಆದಷ್ಟು ನಿಮ್ಮ ಡೈಜೆಷನ್ ಸಿಸ್ಟಮ್ನ ಕಾಪಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಕೊಳ್ಳಿ. ಆದಷ್ಟು ಸೊಪ್ಪುಗಳು ಜಾಸ್ತಿ ತಗೊಳ್ಳಿ, ಅದರಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಅದು ನಿಮ್ಮ ಡೈಜೆಷನ್ ಸಿಸ್ಟಮ್ನ ಸರಿ ಮಾಡಿ ನಿಮಗೆ ಹೆಲ್ದಿ ಪ್ರೆಗ್ನೆನ್ಸಿನ ಲೀಡ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊಪ್ಪು ತರಕಾರಿ ಇದೆಲ್ಲ ತುಂಬಾ ಒಳ್ಳೆಯದು. ಹಾಗೆ ನೀವು ಸ್ವಲ್ಪ ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡಿ. ಇವಾಗ ಪ್ರೆಗ್ನೆನ್ಸಿ ಅಂದ ತಕ್ಷಣ ಕೆಲವರಿಗೆ ಸುಸ್ತಿರುತ್ತೆ, ಸ್ವಲ್ಪ ಏಜ್ ಆದಮೇಲೆ ಪ್ರೆಗ್ನೆನ್ಸಿ ಆಗ್ತಾರೆ, ಇಲ್ಲ ಅವ್ರಿಗೇನಾದರೂ ಬೇರೆ ಸಮಸ್ಯೆಗಳಿರುತ್ತೆ, ಆರೋಗ್ಯ ಸಮಸ್ಯೆ. ಇವಾಗಿನ ಹೆಣ್ಮಕ್ಳಿಗೆ ಚಿಕ್ಕ ವಯಸ್ಸಿಗೆ BP, ಶುಗರು, ಥೈರಾಯ್ಡ್ ಅನ್ನೋದೊಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಇದೆಲ್ಲ ಇರುವಾಗ ಖಂಡಿತವಾಗ್ಲೂ ಸುಸ್ತು ಈ ಥರ ಇದ್ದಾಗ ಅಂಥವರಿಗೆ ಮತ್ತು ಪದೇ ಹೊಟ್ಟೆ ಹಸಿವಾಗುವಂಥದ್ದು, ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲದೆ ಇರುವಂಥದ್ದೆಲ್ಲ ಆಗುತ್ತೆ. ಬಟ್ ಆದಷ್ಟು ನಿಮ್ಮ ಊಟದಲ್ಲೇ ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ಆರೋಗ್ಯನ ಕಾಪಾಡಿಕೊಂಡು ಸ್ವಲ್ಪ ನಿಮ್ಮ ಹೆಲ್ದಿ ಪ್ರೆಗ್ನೆನ್ಸಿನ ಲೀಡ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಇವತ್ತಿಗೆ ಇಷ್ಟು ಸಾಕು ಅಂದ್ಕೊತೀನಿ. ನೆಕ್ಸ್ಟು ಏನಾದರೂ ನನ್ನ ಲೈಫಲ್ಲಿ ಆದರೆ ನಾನು ಮತ್ತೆ ಲೈವ್ ಬಂದು ನಿಮಗೆ ಆ ಇನ್ಫಾರ್ಮೇಷನ್ನ ಹೇಳ್ತೀನಿ. ಸೊ ಅಲ್ಲಿವರೆಗೂ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಕೆಲವೊಂದು ಇನ್ಫಾರ್ಮೇಟಿವ್ ವೀಡಿಯೋಸ್ ಕೂಡ ಇರುತ್ತೆ. ಸೊ ಇವಾಗ ನನಗಾಗುವಂಥ ಪ್ರತಿಯೊಂದು ವಿಷಯಗಳನ್ನೂ ಕೂಡ ನಾನಲ್ಲಿ ಶೇರ್ ಮಾಡಿರ್ತೀನಿ. ಯಾಕಂದರೆ ಇವಾಗ ನಾನು ನನ್ನ ಸಿಚುವೇಷನಲ್ಲಿ ತುಂಬಾ ಹೆಲ್ತ್ ಇಶ್ಯೂಸ್ನ ಫೇಸ್ ಮಾಡ್ತಾಯಿದ್ದೀನಿ, ಹಾಗಾಗಿ ಹೇಳ್ತಾ ಇದ್ದೀನಿ. ನಿಮಗೇನಾದರೂ ನನ್ನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆನೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಸಿಗೋಣ. ಬಾಯ್.